ಇವರೇ ನೋಡಿ, ಫುಲ್ಲು 4 ಪ್ಲೇಟು ಗೋಬಿ ರೈಸು, ಆಮೇಲೆ 4 ಆಪಲ್ ಕೇಕು, 100 ರೂಪಾಯಿ ಯಾರೋ ಸ್ಟಿಚ್ ಹಾಕ್ಸೋಕೆ ಕೊಟ್ಟಿದ್ದಾರೆ. ಆಮೇಲೆ ಪಾಪ ಹುಡುಗರು ಮನೆಯವ್ರ ಜೊತೆ ಮಾತಾಡಿ ಇಷ್ಟೊಂದು ದಿವಸ ಆಗಿರುತ್ತೆ, ಮಾತಾಡ್ಕೊಂಬರ್ಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪು ಅಭಿ ವ್ಲಾಗ್ಸ್. ಇವತ್ತು ನಾವು ಸಡನ್ ಪ್ಲಾನ್ ಆಯ್ತು, ಏನು ಅಂದ್ರೆ ದೀಪು ಅವ್ರ ತಮ್ಮನ್ ನೋಡ್ಕೊಂಬರೋಣ ಅಂತ. ಸೊ ಹಾಗಾಗಿ ತುಮಕೂರು ಕಡೆ ಬಂದಿದ್ದೀವಿ. ಸೊ ನೋಡಿ, ತುಮಕೂರು ಕಡೆ ಬಂದಾಗ ಈ ಬ್ಯೂಟಿಫುಲ್ ಫ್ಲವರ್ ತೋಟ ಸಿಕ್ತು. ಸೊ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ, ಅಲ್ಲೆಲ್ಲ ಹೂವು ಕಿತ್ತುತ್ತಾ ಇದ್ದಾರೆ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ. ಸೊ ನಮ್ ದೀಪುಗೆ ಇವೆಲ್ಲ ಇಷ್ಟ. ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬನ್ನಿ, ಆ ಕಡೆ ಹೂವು ಚೆನ್ನಾಗೈತಂತೆ, ನೋಡ್ಕೊಬರೋಣ ಹೋಗಿ. ಓಕೆ ಗೈಸ್, ನೋಡಿ ಏನ್ ಸಕ್ಕದಾಗಿದೆ ವ್ಯೂ ಮಾತ್ರ ಇಲ್ಲಿ. ಹಾಗೆ ನೋಡಿ, ದೀಪು ಕೂಡ ಫುಲ್ಲು, ನಾನು ಎಷ್ಟು ದೂರ ತೋರಿಸ್ತಾ ಇದೀನಿ ಅಲ್ಲಿವರೆಗೂ ಹೂವದ್ದು ಫುಲ್ಲು. ನೋಡಿ, ಈ ಕಡೆ ಏನೋ ಹಾಕಿದ್ದಾರೆ, ಏನಂತ ಗೊತ್ತಿಲ್ಲ, ಇನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನೋಡಿ, ಅಲ್ಲಿ ಫುಲ್ಲು ಹೂವೆಲ್ಲ ಕಿತ್ತಾ ಇದ್ದಾರೆ, ಕಿತ್ಬಿಟ್ಟು ವ್ಯಾಪಾರಿಗಳಿಗೆ ಸೇಲ್ ಮಾಡ್ತಾರೆ. ಸೊ ಹೀಗೆ ಗೈಸ್, ಹೀಗೆ ಬಂದಾಗ ಹೀಗೆ ನೋಡಿದ್ವಿ, ಇಲ್ಲಿ ಚೆನ್ನಾಗಿ ಕಾಣಿಸ್ತು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಗೈಸ್ ಬನ್ನಿ, ಇವಾಗ ಇಲ್ಲಿಂದ ಊರ್ದಿಗೆರೆಗೆ ಹೋಗಿ ಊರ್ದಿಗೆರೆಯಿಂದ ಕೊಲಾಲಾಗ ಹೋಗ್ಬೇಕು. ಸೊ ಕೋಲಾರಲ್ಲ, ಕೊಲಾಲ ಅಂತ ಅವನಿರೋ ಹಾಸ್ಟೆಲ್ ಅಲ್ಲ, ಸ್ಕೂಲು ಮೊರಾರ್ಜಿ ಅಂತ. ಸೊ ಅಲ್ಲಿಗೆ ಹೋಗ್ಬೇಕು. ಓಕೆ ಗೈಸ್, ಇವಾಗ ಟ್ರಾವೆಲಿಂಗ್ ಮಾಡಿ ತುಮಕೂರಿಂದ ನಾವು ಬಂದ್ವಿ, ಬೆಂಗಳೂರಿಂದ. ಓಕೆ ಗೈಸ್, ಅಲ್ಲಿ ರೀಚ್ ಆದ್ಮೇಲೆ ಇನ್ನೊಂದು ವ್ಲಾಗ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಓಕೆ ಗೈಸ್, ಎಲ್ಲ ಫೋಟೋ ಶೂಟ್ ಎಲ್ಲ ಆಯ್ತು. ಇವಾಗ ಹೋಗ್ತಾ ಇದೀವಿ, ಮಳೆ ಬರೋ ತರ ಬೇರೆ ಇದೆ. ಚೆನ್ನಾಗಿದೆ, ಒಂಥರ ಪೀಸ್ ಆಗಿದೆ ಪ್ಲೇಸ್ ಅಂತೂ. ಅಷ್ಟು ಬಿಸಿಲಿಲ್ಲ, ಟ್ರಾವೆಲ್ ಮಾಡ್ಬೋದು. ಸ್ಪ್ರಿಂಗ್ ಸೀಸನ್ ಆದಂಗಿಂದ ನೋಡಿರ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ಲವರ್ಸ್ ಎಲ್ಲ. ಜಾಸ್ತಿ ಮನೆಗಳು ಇಲ್ಲ, ಅಲ್ಲಲ್ಲೊಂದೊಂದಿದೆ. ಚೆನ್ನಾಗಿದೆ. ಎಲ್ಲ ಪಾರ್ಸಲ್ ಕಳಿಸ್ತಾ ಇದಾರೆ ಹುಳುಗಳೆಲ್ಲ. ಯಾವ್ದಂತ ಗೊತ್ತಿಲ್ಲ, ಒಟ್ನಲ್ಲಿ ಗೂಡ್ಸ್ ಆಗಿರ್ಬೋದು. ಗೈಸ್, ಹೀಗೆ ಹೋಗ್ಬೇಕಾದ್ರೆ ವ್ಯೂ ಸಿಕ್ತು ನೋಡಿ, ಏನ್ ಸಕ್ಕದಾಗಿದೆ ಮಾತ್ರ. ಫುಲ್ಲುನು ಸರೌಂಡಿಂಗ್ ಫುಲ್ಲು ಸಕ್ಕದಾಗಿದೆ. ತುಮಕೂರು ಹತ್ತತ್ರ ಬಂದಿದ್ದೀವಿ. ಸೊ ಗೊತ್ತಿಲ್ಲ ಎಲ್ಲಿದ್ದೀವಿ ಅಂತ ಎಕ್ಸಾಕ್ಟ್ ಆಗಿ. ಸೊ ಆದ್ರೂ ಕೂಡ ಸಕ್ಕದಾಗಿದೆ ಗೈಸ್, ವ್ಯೂ ಮಾತ್ರ ಸೇಮ್ ನಮ್ಮ ಊರಿಗೆ ಬಂದಿರೋ ರೋಡ್ ಇದ್ದಂಗೆ ಇದೆ ಸೇಮು. ನೋಡೋಣ ರೋಡ್ ಹೇಗೆ ಹೋಗುತ್ತೆ ಅಂತ. ಇನ್ನ ಮಳೆ ಬಿದ್ದಿಲ್ಲ ಅನ್ಸುತ್ತೆ, ಮಳೆ ಬಿದ್ರೆ ಫುಲ್ ತುಂಬ್ಕೊಂಡ್ಬಿಡುತ್ತೆ, ಅದೆಲ್ಲ ಕಾಣಿಸೋದಿಲ್ಲ. ದೊಡ್ಡ ಕೆರೆ ಅಲ್ಲ, ಇಷ್ಟು ಒಂದು ತಂಪ ಇದೆ. ನಾವೆಲ್ಲಿ ಕಣ್ಣ ಹಾಕ್ತೀವಿ ಅಷ್ಟು. ಏನೇ ಹೇಳಿ, ಬೆಂಗಳೂರಿಗಿಂತ ಊರಲ್ಲಿ ಇರೋದೇ ಚೆನ್ನಾಗಿರುತ್ತೆ. ಹಾಲಿಡೇಸ್ಗೆಲ್ಲ ಆರಾಮಾಗಿ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಇಂಥ ಟ್ರಾಫಿಕ್ ಇರಲ್ಲ, ವರ್ಕ್ ಪ್ರೆಷರ್ ಇರಲ್ಲ, ಏನೂ ಇರಲ್ಲ. ಗ್ರೌಂಡ್ ಇಲ್ಲ ಅಂದ್ಬಿಟ್ಟು ಮಕ್ಳುಗಳು ಎಷ್ಟು ಕಿತ್ತಾಡ್ತವೆ. ಎಷ್ಟು ಪುಟಾಣಿ ಗ್ರೌಂಡ್ಗಳೆಲ್ಲ ಆಟ ಆಡ್ಕೊಂಡು ಚೆನ್ನಾಗಿ. ನಾವೆಲ್ಲ ಬೆಟ್ಟಕ್ಕೆ ಹೋಗ್ತಿದೀವಿ ಅನ್ಕೊಂತಿದ್ದೀರಾ? ಬೆಟ್ಟಕ್ಕೆ ಹೋಗ್ತಿಲ್ಲ, ಇಲ್ಲೆಲ್ಲ ಸ್ಕೂಲ್ ಇದೆ. ಈ ತರ ಖಾಲಿ ಜಾಗದಲ್ಲಿ ಸ್ಕೂಲ್ ಹುಡ್ಕೋದು ಹೆಂಗಿರುತ್ತೆ ಹೇಳಿ. ಮೋಡ ಬೇರೆ ಆಗೈತೆ, ಮಳೆ ಬರೋ ತರ.
ಅವ್ರು ಯಾರೋ ಮೆಸೇಜ್ ಅವಾಗಲೇ ಕಾಲ್ ಮಾಡಿದ್ದ, ಆ ನಂಬರ್ ಕಾಲ್ ಮಾಡಿದ್ವಿ, ಲೊಕೇಶನ್ ಕಳ್ಸಿ ಅಂದೆ. ಈ ಲೊಕೇಶನ್ ಕಳ್ಸಿದ್ದಾರೆ. ಈ ಕಾಡಲ್ಲಿ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ. ನಿಜ ಸ್ಕೂಲ್ಗೆ ಹೋಯ್ತಾ ಇದೀವೋ ಎಲ್ಲಿ ಹೋಯ್ತಾ ಇದೀವೋ ಒಂದು ಗೊತ್ತಾಯ್ತಾ ಇಲ್ಲ guys. ವಾಪಸ್ ಹೆಂಗ್ ಹೋಗೋದು ಅನ್ನೋದೇ ಚಿಂತೆ ಇವಾಗ. ಶೃಂಗೇರಿ ರೋಡ್ ನೋಡ್ದಂಗೆ ಆಯ್ತಾ ಇದೆ ಗೈಸ್. ನಮ್ಮ ಮನೆ ಶೃಂಗೇರಿ ಊರ್ಗ್ ಹೋಗೋದು ಹಿಂಗೇನೆ, ಇದೇ ತರ ರೋಡ್ಗಳೇ ಸೇಮ್. ಈ ತರದೆಲ್ಲ ಕಳ್ಳಿಗಳೆಲ್ಲ ಇರುತ್ತಂತ ಅಮ್ಮಮ್ಮ ಅಂದ್ರೆ ಏನಂದ್ರೆ ಹಾವು ಬರ್ಬೋದ. ಯಾರು ಸಿಕ್ಕುದೇ ಸಾಕು. ಏನ್ ಗೊತ್ತಾ, ನನ್ನ ಫ್ರೆಂಡ್ ರಕ್ಷಿತಾ ಅಂತ ಇದ್ದಾಳೆ ಮೈಸೂರು. ಅವರು ಅವ್ರ ಮನೆಗೆ ಹೋದಾಗ ಸೇಮ್ ಹಿಂಗೆ ಒಂದು ಕೆರೆ ಇರುತ್ತೆ, ಕೆರೆ ಒಳಗಡೆ ಹೋಗಿ ಬಟ್ಟೆಗಳನ್ನೆಲ್ಲ ಜಾಲಿಸಿ ಈ ತರ ಗಿಡದ ಮೇಲೆ ಒಂದಾಗ್ತಿದ್ವಿ. ಏನ್ ಚೆನ್ನಾಗಿತ್ತು ಗೊತ್ತಾ ಡೇಸ್ ಎಲ್ಲ. ಈ ತರ ನೀರಿರುತ್ತೆ, ಅಲ್ಲಿ ಮುಳುಗಿ ಎದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಜಾಲಿಸ್ಬಿಟ್ಟು ಎಲ್ಲ ಹಾಕ್ತಿದ್ವಿ ನಾವು. ಅಲ್ಲೂ ದೇವಸ್ಥಾನ. ಯಾವ್ದು ಭಟ್ರು ಈ ಬೆಟ್ಟನ ಇದು, ಬೆಟ್ಟಕ್ಕಿದ್ದು ರೋಡ್ ಮಾಡೋದು. ಅದಕ್ಕೆ ಟೀಚರ್ಸ್ಗಳೆಲ್ಗೂ ಸಪ್ರೇಟ್ ರೂಮ್ಸ್ ಅಲ್ಲೇ ಕೊಟ್ಬಿಟ್ಟಿದ್ದಾರಂತೆ. ಈ ತರ ಕಾಡಲ್ಲಿ ತೋಟ ಎಲ್ಲ ಐತೆ, ಎಲ್ಲಿ ಸ್ಕೂಲ್ ಇರುತ್ತೆ ಅನ್ನೋದೇ ಡೌಟ್ ಗೈಸ್ ನನಗೆ. ದೊಡ್ಡದಂದ್ರೆ ಸ್ಕೂಲ್ ಗೊತ್ತಾಗುತ್ತಂದ್ರೆ. ಮತ್ತೆ ಯಾವ್ದೋ ಮನೆಗಳು ಸಿಗ್ತವೆ. ಎಲ್ಲೆಲ್ಲೋ ಒಂದು ಮನೆ ಎಲ್ಲೋ. ಆಂಟಿ ನಿಂತವ್ರೆ, ನಾವು ಆಂಟಿ ನೋಡೋ ಸ್ಟೈಲ್ಗೆ ಆಂಟಿನ ಆಂಟಿ ಅನ್ಕೋಬೇಕಾ ಇಲ್ಲ ದೆವ್ವ ಅನ್ಕೋಬೇಕಾ? ಆಂಟಿ ಟೆರರ್ ಲುಕ್ ಕೊಟ್ಕೊಂಡು ನಿಂತವ್ರೆ. ಇಲ್ಲಿ ಗೈಸ್ ನಮ್ ತಮ್ಮನ್ ಸ್ಕೂಲ್ ಬೆಟ್ಟದ ಮೇಲೆ ಕಟ್ಬಿಟ್ಟವ್ರೆ ಗೈಸ್. ಅಲ್ಲಿ ಟೀಚರ್ಸ್ಗೆಲ್ಲ ಬೇರೆ ಕ್ವಾರ್ಟರ್ಸ್ ಐತೆ. ಟೀಚರ್ಗಳು ನಡ್ಕೊ ಬರ್ತಾವ್ರಲ್ಲ ಗುರು. ಏನೇನ್ ಬರ್ತಾರೆ ಸ್ಕೂಲ್ ಸಿಕ್ತು ಗೈಸ್. ಏನೋ ನೆಡ್ಸ್ತಿದಾರೆ. ಇದೇನಾ ದೂರ ಬರ್ಬೇಕಾಗ ನೀನ್ ಸಕ್ಕದಾಗಿದ್ದೆ. ಹೆಂಗೋಗೋದೀಗ ನಾವು? ಯಾರಿಗೂ ಕಾಲ್ ಮಾಡ ಅವ್ರಿಗೆ ಯಾರು ಕೇಳ್ಬೇಕಿತ್ತು ಪೇರೆಂಟ್ಸ್ ಅಂತ. ಚೆನ್ನಾಗಿದೆ ಕೇಳಿಸ್ತೀನಿ. ಹೇಳಿಲ್ವಾ ನಾನು ಬೆಟ್ಟದ ಮೇಲೆ ಕಟ್ಕೊಂಡವ್ರೆ. ಮನೀಶ್ ಅವ್ರೆ ನೋಡಿ, ಇವನೇ ನನ್ನ ತಮ್ಮ, ನನ್ನ ತಮ್ಮನ ಫ್ರೆಂಡ್ಸ್ ಅವರು. ಬರ್ಬೇಕು ತಾನೆ ಒಂದು ಮನೆ ಯಾರ ಆಂಟಿ ಅಂತ ಕರೀತವ್ರು ನಿನ್ನ. ಓಕೆ ಗಾಯ್ಸ್, ಏನು ಅಂದರೆ ಎಷ್ಟೊಂದು ಜನ ಇರ್ತಾರೆ ಪಾಪ. ಹುಡುಗರು ಅವ್ರ ಮನೆಯಲ್ಲೆಲ್ಲ ಫೋನ್ ಮಾಡಿರಲ್ವಲ್ಲ, ಸೊ ಅದಕ್ಕೆ ದೀಪು ಫೋನ್ ಇಸ್ಕೊಂಡಕ್ಕ ಫೋನ್ ಕೊಡಿ ಮನೆಗೆ ಮಾಡ್ಬಿಟ್ಟು ಕೊಡ್ತೀವಿ ಅಂತ ಇಸ್ಕೊಂಡ್ರು, ಕೊಟ್ಟಿದ್ದೀವಿ. ಪಾಪ ಹುಡುಗರು ಮನೆಯವ್ರ ಜೊತೆ ಮಾತಾಡಿ ಇಷ್ಟೊಂದು ದಿವಸ ಆಗಿರುತ್ತೆ, ಮಾತಾಡ್ಕೊಂಬರಲಿ. ಇದು ಗರ್ಲ್ಸ್ ಹಾಸ್ಟೆಲ್ ಅಂತೆ. ವಿಡಿಯೋ ಸ್ಕೂಲ್ದು ವ್ಯೂ ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿದೆ. ಈ ಥರ ಸ್ಕೂಲಲ್ಲಿ ಓದೋದಕ್ಕೂ ಪುಣ್ಯ ಮಾಡಿರಬೇಕು. ವ್ಯೂ ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿದೆ ಮಾತ್ರ. ಇದು ಇಲ್ಲಿ ಬಂದು ನಿಂತ್ಕೊಂಡ್ರೆ ಇದೇ ಸ್ಕೂಲು. ಸೊ ಹಿಂಗಿಂದ ನೋಡಿದ್ರೆ ಇದು ಬಾಸ್ಕೆಟ್ಬಾಲ್ ಕೋರ್ಟ್.
ಇಂದ ಮಾತಾಡಿಕೊಂಡು ಆ್ಯಕ್ಚುಲಿ ಗೈಸ್ ಈ ಸ್ಕೂಲು ಬಂಡೆ ಮೇಲೆ ಇರೋದಂತೆ, ಬೆಟ್ಟದ ಮೇಲೆ ನೋಡಿ. ಇಲ್ಲಿಂದ ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಫುಲ್ ಸರೌಂಡಿಂಗ್, ಫುಲ್ ಬಂಡೆ ಮೇಲೆ ಇರೋದು ಸ್ಕೂಲ್. ಬನ್ನಿ 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 ಬರ್ತೀವ್ರೆ ಪಾಪ ಹುಡುಗರೆಲ್ಲ. ಒಂದು ನಿಮಿಷ ಫೋನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಪಾಪ ಹುಡುಗರು ಅವ್ರ ಮನೆಯವ್ರ ಜೊತೆ ಮಾತಾಡೋಕ್ಕೆ. ಗೈಸ್ ಇವಾಗ ನನಗೆ ಟ್ರಿಪ್ ಇದೆ ಅಂತೆ, ಟ್ರಿಪ್ಪಲ್ಲಿ ಬಟ್ಟೆ ತೊಗೊಳಕ್ಕೆ ಬಂದಿದ್ದು, ಟ್ರಿಪ್ಪಿಗೆ ಹೋಗ್ಬೇಕಾರೆ. ಸೊ ಹೆವಿ ಟ್ಯಾಕ್ಸ್ ಗೈಸ್, ಪಾಪ ಹಳ್ಳಿಯವರು ಅಂತ ಹೆವಿ ಟ್ಯಾಕ್ಸ್ ಹಾಕ್ಸ್ತಾರೆ ಇಲ್ಲಿ. ಏನು ಅಂದರೆ ಲೈಕ್ ಇವಾಗ ಹುಡೀಸ್ ಎಲ್ಲ ಇರುತ್ತಲ್ಲ, ಹುಡೀಸ್ ಬಂದು ಬೆಂಗಳೂರಲ್ಲೇ ನಮಗೆ 300-400ಕ್ಕೆ ಸಿಗುತ್ತೆ. ಬಟ್ ಇಲ್ಲಿ 700-900 ರುಪೀಸ್ ಹೇಳ್ತಾರೆ ಗೈಸ್. ಸೇಮ್ ಯಪ್ಪ ಸಖತ್ ಟ್ಯಾಕ್ಸ್ ಮಾತ್ರ ಹಳ್ಳಿಯವರು ಅಂತ. ನಾವು ಮಾತಾಡಿ ಹೆಂಗೋ ಮಾಡಿ ಕಮ್ಮಿ ಮಾಡಿಸಿದ್ವಿ. ಓಕೆ ಗೈಸ್ ಬನ್ನಿ, ಹೊಟ್ಟೆ ಹಸಿತಾ ಇದೆ, ಏನಾರು ತಿನ್ನೋಣ. ಓಕೆ ಗೈಸ್ ಇವಾಗ ಎಗ್ ರೈಸ್ ತಿನ್ನೋಣ ಅಂತ ಬಂದಿದ್ದೀವಿ. ಹುಡುಗರು ಒಂದು ಲಿಸ್ಟೇ ಕೊಟ್ಟು ಕಳಿಸಿದ್ದಾರೆ ಪಾಪ ನಮ್ಮ ಮನು ಹತ್ರ. ನೋಡೋಣ ಬನ್ನಿ ಏನೇನು. ಮನೀಶ್ ಅವರೇ ಲಿಸ್ಟ್ ಕೊಡಿ ಸರ್, ಏನೇನಿದೆ ನೋಡುವ. ನೋಡಿ ಗೈಸ್ ಲಿಸ್ಟು ನೋಡಿ ಏನೇನು ಅಂತ. 4 ಪ್ಲೇಟು ಗೋಬಿ ರೈಸು, ಆಮೇಲೆ 4 ಆಪಲ್ ಕೇಕು, 100 ರೂಪಾಯಿ ಯಾರೋ ಸ್ಟಿಚ್ ಹಾಕ್ಸೋಕೆ ಕೊಟ್ಟಿದ್ದಾರೆ. ಆಮೇಲೆ 4 ಪೆನ್ನು, 3 ಓರಿಯೋ ಬಿಸ್ಕೆಟು, 4 ಪಾರ್ಲೇಜಿ ಬಿಸ್ಕೆಟು, 2 ಆ್ಯಪಲ್ ಕೇಕು. ಇದೆಲ್ಲನೂ ಕ್ಯಾಶಿಯರ್ ಇವರೇ ನೋಡಿ. ಫುಲ್ಲು ಕ್ಯಾಶಿಯರು, ಫುಲ್ಲು ಎಲ್ಲ ಅಮೌಂಟೆಲ್ಲ ಕೊಟ್ಟು ಕಳಿಸಿದ್ದಾರೆ. ನೋಡೋಣ ಏನೇನು ತೊಗೋತಾರೆ ಅಂತ. ನಾವು ಒಂದು ಎಗ್ ರೈಸ್ ಹೇಳಿದ್ದೀವಿ ನನಗೆ, ದೀಪುಗೆ. ಬನ್ನಿ ನೋಡೋಣ, ತೊಗೊಳ್ಳಿ. ದೀಪ್ತಿ ಅವ್ರು ನೋಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ, ಹೆಂಗೆ ಕಾಣಿಸ್ತಾ ಇದ್ದಾರೆ, ಫುಲ್ ಟಯರ್ಡ್. ಓಕೆ ಗೈಸ್ ನಾವು ತಿನ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ ಬ್ಲಾಗ್ನ. ಓಕೆ ಗೈಸ್ ಇವಾಗ ಎಲ್ಲ ಮುಗಿಸ್ಕೊಂಡು ಅವನು ಆಟೋ ಹತ್ತಿಸ್ಬಿಟ್ಟು ಬಂದ್ವಿ. ಓಕೆ ಗೈಸ್ ಇವಾಗ ಹೋಗ್ತೀವಿ, ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ಸೊ ಈ ಜಾಗನ ಬಿಟ್ಟೋಗೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ದೀಪು ಏನು ಅನ್ನಿಸ್ತಿದೆ? ಬೇಜಾರಾಗ್ತಿದೆ. ಓಕೆ ಅವಳಿಗೊಂಥರ ಬೇಜಾರು, ಅವ್ರ ತಮ್ಮನ ಬಿಟ್ಟು ಬಂದೆ ಅಂತ. ಸೊ ಗೈಸ್ ಓಕೆ ಬನ್ನಿ ಹೋಗೋಣ. ಸಿ ಯು ಇನ್ ಬ್ಯಾಂಗ್ಳೂರ್. ಓಕೆ ಗಾಯ್ಸ್ ಹಿಂಗೆ ರೋಡಲ್ಲಿ ಹೋಗಿ ಬರ್ಬೇಕಾದ್ರೆ ಸೊ ಅವರೆಕಾಯಿ ಸಿಕ್ತು. ಬನ್ನಿ ನೋಡೋಣ, ಈ ಪ್ಲೇಸ್ಗಳಲ್ಲಿ ಕಮ್ಮಿಗೆ ಸಿಗುತ್ತೆ, ತೋರಿಸ್ತೀನಿ ಬನ್ನಿ. ಒಂದೂವರೆ ಕೆಜಿ 100 ರೂಪಾಯಿ, 2 ಕೆಜಿ ಮಾಡಿಕೊಡಿ 100 ರೂಪಾಯಿಗೆ. ಬೆಳಗಿಂದ ಅದೇ ರೇಟೇ ಮಾಡಿದ್ದೀವಿ ನಾವು. ಇವಾಗ ತಂದು ಒಂದು 10 ನಿಮಿಷನೂ ಆಗಿಲ್ಲ, 5 ಕೆಜಿ ಅಲ್ಲೇ ಕಡಿಮೆ ಇತ್ತು. ಓಕೆ ಗಾಯ್ಸ್ ಏನು ಅಂದರೆ ಒಂದೊಂದು ಕಡೆ ಈ ಥರ ಗಾಡೀಲಿ ನಿಲ್ಸ್ಬಿಟ್ಟು ಹೋಗ್ತಾರಲ್ಲ, ಸೊ ಅವ್ರಿಗೆ ಜಾಸ್ತಿ ಪ್ರೈಸ್ ಹೇಳ್ತಾರೆ. ಸೊ ಇವಾಗ ಅವ್ರು ಹೇಳಿದ ಪ್ರೈಸ್ ಬಂದು ಎಷ್ಟು ಹೇಳಿದ್ರು ಮನೆ ಪ್ರೈಸು? 1 ಕೆಜಿ 100 ರೂಪಾಯಿ ಅಂತೆ. ಅಲ್ಲಿ ಹಿಂದೆಗಡೆ ಒಂದು ಕಡೆ ಕೇಳಿದ್ವಿ, ಸೊ ಅಲ್ಲಿ ಎಷ್ಟು ಹೇಳಿದ್ರು? 1 ಕೆಜಿ 50 ರೂಪಾಯಿ ಹೇಳಿದ್ರು. ಸೊ ಇದೇ ಥರ ಇಲ್ಲಿ ಅವರು ಸ್ಕ್ಯಾನ್ ಮಾಡ್ತಾರೆ. ಸೊ ನೋಡೋಣ ಬಿಡಿ ಗೈಸ್, ಮುಂದೆಗಡೆ ಎಲ್ಲಾದರೂ ಸಿಕ್ಕಿದ್ರೆ ತೋರಿಸಿ. ಓಪನಿದೆ ಇದು. ಐಕೆ ಬಂದ್ವಿ ಈಗ, 400 ಬಂದ್ವಿ. ಯಾವ ಹತ್ರ ಕಾಣಿಸ್ತಿದ್ಯಾರೆ ಅದೇ ಐಕೆ, ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಏನು ಹಂಗೆ ಮೇಲೆ ಹೋಗಿ. ಇಲ್ಲೊಂದು 20 ಇದು ಹೋಗೋಣ ಸಿಗ್ನಲ್. ಓಕೆ ಗಾಯ್ಸ್ ನಾವು ಬೆಂಗಳೂರಿಗೆ ಬಂದ್ವಿ. ಸೊ ಬಂದು ನನಗಂತೂ ಸಖತ್ ಟಯರ್ಡ್ ಆಗಿಬಿಟ್ಟಿದೆ, ಮಲಗಿದ್ದೀನಿ. ಸೊ ಇವರಿಬ್ರು ನೋಡಿ ಸರಿ. ಓಕೆ ಗೈಸ್ ಇವರಿಬ್ಬರದ್ದು ಇದೇ ಕೆಲಸ, ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ. ಓಕೆ ಗೈಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ಥರ ಇನ್ನೊಂದು ಟ್ರಾವೆಲಿಂಗ್ ವ್ಲಾಗ್ ಬಂದೇ ಬರುತ್ತೆ ಆದಷ್ಟು ಬೇಗ. ಓಕೆ ಗೈಸ್ ಸೈನಿಂಗ್ ಆಫ್, ಬಾಯ್.